ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಅಕ್ಷರ ಕಲಿಸಿದ ಗುರುವಿಗೆ ಪಾಠ ಕಲಿತ ವಿದ್ಯಾರ್ಥಿಗೆ ಮೂಲ ಪಾಠಶಾಲೆ. ಇಂತಹ ವಿದ್ಯಾಕೇಂದ್ರ ಬರೀ ಶಾಲೆಯಲ್ಲದೆ ದೇಗುಲದ ಮಹತ್ವ ಪಡೆದಿದೆ. ಅದಕ್ಕೆ ಹೇಳೋದು ಶಾಲೆ ಜ್ಞಾನ ದೇಗುಲ ಅಂತ. ಇಂತಹ ಜ್ಞಾನ ದೇಗುಲದಂತಿರುವ ಶಾಲೆಗಳು ಇತ್ತೀಚೆಗೆ ಸೂಕ್ತ ನಿರ್ವಹಣೆ ಇಲ್ಲದೆ ನೂರಾರು ಸಾವಿರಾರು ಸರ್ಕಾರಿ ಶಾಲೆ ಮತ್ತು ಕನ್ನಡ ಮೀಡಿಯಂ ಶಾಲೆಗಳು ಮುಚ್ಚಲ್ಪಡುತ್ತಿವೆ. ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ಬೆಂಗಳೂರಿನ ಯಲಹಂಕದ ಚೌಡೇಶ್ವರಿ ವಾರ್ಡ್ ಕೆರೆಕೋಡಿ ಬಳಿಯ ಶ್ರೀ ನೀಲಕಂಠೇಶ್ವರ ಕನ್ನಡ ಮತ್ತು ತೆಲುಗು ಮೀಡಿಯಂ ಏಡೆಡ್ ಶಾಲೆ ಸದ್ದಿಲ್ಲದೆ ಕನ್ನಡ ಭಾಷೆನ ತೆಲುಗು ಭಾಷೆನ ಬೆಳೆಸಿ ಪೋಷಿಸ್ತಾ ಇದೆ. ದಶಕಗಳ ಇತಿಹಾಸದ ಶ್ರೀ ನೀಲಕಂಠೇಶ್ವರ ಶಾಲೆಯಲ್ಲೀಗ 70 ಜನ ರೆಗ್ಯುಲರ್ ಸ್ಟೂಡೆಂಟ್ಸ್ ಉಚಿತವಾಗಿ ಪಾಠ ಕೇಳ್ತಾ ಇದ್ದಾರೆ. ಆದರೆ ಇರೋದು 3 ಜನ ಶಿಕ್ಷಕರು ಮತ್ತು ಒಬ್ಬ ಆಯಾ. ಒಬ್ಬ ಶಿಕ್ಷಕರು ಮತ್ತು ಆಯಾಗೆ ಸರ್ಕಾರದಿಂದ ಸಂಬಳ ಸಿಗ್ತಾ ಇದೆ. ಯಲಹಂಕದ ಚೌಡೇಶ್ವರಿ ವಾರ್ಡ್ನ ಕಾಮಾಕ್ಷಮ್ಮ ಬಡಾವಣೆ ಮತ್ತು ಕೊಂಡಪ್ಪ ಬಡಾವಣೆಗಳಲ್ಲಿ ಸಾವಿರಾರು ನೇಕಾರಿಕೆ ಮಾಡುವ ಬಡ ಕುಟುಂಬಗಳಿದೆ. ಇಲ್ಲಿನ ಬಡ ಜನ ಮಕ್ಕಳನ್ನ ಹೆಚ್ಚು ಫೀಸ್ ಕೊಟ್ಟು ಓದಿಸುವ ಸ್ಥಿತಿಯಲ್ಲಿಲ್ಲ. ಆದ್ರಿಂದ ಬಾಡಿಗೆ ಕಟ್ಟಡದಲ್ಲಿ ಸಂಬಳವಿಲ್ಲದೆ ಕೆಲಸ ಮಾಡ್ತಾ ಇರುವ ನಮಗೆ ತಮ್ಮ ಶಾಲೆಗೆ ಒಂದು ಖಾಲಿ ಜಾಗನ ಕೊಟ್ಟರೆ ದಾನಿಗಳ ಕಡೆಯಿಂದ ಕಟ್ಟಡನ ಕಟ್ಟಿಸ್ಕೊಳ್ತೇವೆ, ನಮಗೆ ಒಂದು ಜಾಗ ಮಂಜೂರು ಮಾಡಿ ಎಂದು ಶಾಲೆಯ ಶಿಕ್ಷಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಯ ದಿನ ವಿಶ್ವಭಾರತಿ ಚಾನಲ್ ಬಳಿ ತಮ್ಮ ನೋವನ್ನ ತೋಡ್ಕೊಂಡ್ರು. ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ರವರು ಹಾಗೆಯೇ ಶಿಕ್ಷಣ ಇಲಾಖೆ ಮತ್ತು BBMPಗೆ ಈ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಶಿಕ್ಷಕರು ಹೇಳ್ತಾ ಇದ್ದಾರೆ. ಯಲಹಂಕ ಶಾಸಕರಾದ ವಿಶ್ವನಾಥ್ ರವರು ಮನಸ್ಸು ಮಾಡಿದ ಶಾಲೆಗೆ ಜಾಗ ಮಂಜೂರಾಗಬಹುದು. ನೀಲಕಂಠೇಶ್ವರ ಶಾಲೆಯಲ್ಲಿ ಅಂದ್ರೆ ತೆಲುಗು ಭಾಷಿಕರೇ ಹೆಚ್ಚಾಗಿರ್ತಕ್ಕಂತಹ ಶಾಲೆಯಲ್ಲಿ ಕನ್ನಡದ ಬಾವುಟ ಹಾರಾಡಲಿ, ಶಾಲೆಯ ಆಸೆಯು ಈಡೇರಲಿ. ನನ್ನ ಹೆಸರು ಲಾಸ್ಯ. ನಾನು 7ನೇ ಕ್ಲಾಸ್ ಓದ್ತಾ ಇದ್ದೀನಿ. ಶ್ರೀ ನೀಲಕಂಠೇಶ್ವರ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಇಲ್ಲೆಲ್ಲ ಚೆನ್ನಾಗೈತೆ. ನಾವು ಆಟ ಆಡಬಾರ್ದಂತ ಅಲ್ಲೆಲ್ಲ ಕಲ್ಲಾಕವ್ರೆ. BBMP ಆಫೀಸ್ ಪ್ಲೇಸಲ್ಲೇ ಇಲ್ಲಿ 1, 2, 3 ಜಾಸ್ತಿ ಐತೆ. ಅದರಲ್ಲಿ ಯಾವುದೋ ಒಂದು ನಮಗೆ ಪ್ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ಅನುಕೂಲ ಮಾಡಿಕೊಡ್ತೀವಿ, ನಮಗೆ ಸಹಾಯ ಮಾಡಿರಿ. MLA ಸಾರ್ನಿಂದ BBMP ಆಫೀಸ್ ದ್ವಾರನಿಂದ ನಮಗೆ ಪ್ಲೇಸ್ ಬೇಕು. ದಯವಿಟ್ಟು ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಕೊಡ್ರಿ ಸರ್. ನಾನು 7th ಕ್ಲಾಸ್ ಓದ್ತಿದ್ದೇನೆ. ನನ್ನ ಹೆಸರು ಹರ್ಷಿತಾ. ಇಲ್ಲೆಲ್ಲ ಅನುಕೂಲವಾಗೇ ಇದೆ, ಆದರೆ ಇದು ಬಾಡಿಗೆ ಕಟ್ಟಡ. ನಾವಿಲ್ಲಿ ಆಟ ಆಡಬಾರ್ದಂತ ಅಲ್ಲೆಲ್ಲ ಕಲ್ಲೂ ಹಾಕವ್ರೆ. ಅದಕ್ಕೆ ನಮ್ಮ ಸ್ವಂತ ಬಿಲ್ಡಿಂಗ್ ಬೇಕಂತ ಕೇಳ್ಕೊತಾ ಇದ್ದೀವಿ MLA ಸಾರ್ನ. ಅದೊಂದೇ ನಾವು ಕೇಳ್ಕೊಳೋದು, ಇನ್ನೇನಿಲ್ಲ. ಇದು ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇದು ಬಾಗಿಲು ಎಲ್ಲ ಸಹನೂ ಹೋಗಿತ್ತು. ಇವಾಗ ನಮ್ಮ ಟೀಚರೇ ಸ್ವಂತ ದುಡ್ಡು ಹಾಕಿ ಎಲ್ಲ ಮಾಡಿಕೊಟ್ಟವ್ರೆ ನಮಗೆ. ಧನುಷ್ ಅಂತ. ನಾವು ಕೊಂಡಪಲ್ವೇಟಿಂದ ಬಂಗ್ಲಾ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಸರ್. ಇಲ್ಲಿಂದ ನಾವು ಹೋಗೋಕ್ಕೆ ಗಾಡಿ ಇಲ್ಲ, ಸೈಕಲ್ ಇಲ್ಲ, ಏನಿಲ್ಲ ಸರ್. ನಮ್ಮಪ್ಪ ನೋಡಿದ್ರೆ ಹೈದರಾಬಾದ್ ಕೆಲಸ ಆಟೋ ಡ್ರೈವ್ ಮಾಡ್ತವ್ರೆ. ನಮ್ಮಮ್ಮ ನೋಡಿದ್ರೆ ಗಾಡಿ ಕೆಲಸಕ್ಕೆ ಹೋಗೋ ನಮ್ಮಮ್ಮ ದುಡ್ಡು ತಂದ್ರೆ ಸರ್ ಇವಾಗ ನಮ್ಗೆ ಊಟ ಇಲ್ಲಿಂದ ಅನುಕೂಲವಾಗಿದೆ. ನಾವು ಬಂದಿರೋದ್ರಿಂದ ಬಂದಿದ್ದು 1-2 ದಿನಕ್ಕೆ ಸ್ಕೂಲು, ಬಟ್ಟೆ, ಶೂಸು ಎಲ್ಲ ಕೊಟ್ಟವ್ರೆ ಸರ್. ಫುಲ್ ಅನುಕೂಲ ಆಗಿದ್ದು ಸರ್ ನಂಗಿಲ್ಲೇ. ದಯವಿಟ್ಟು ಒಂದೇ ಸರ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಒಂದು ಸ್ವಂತ ಬಿಲ್ಡಿಂಗ್ ಬೇಕು ಸರ್. ಕಾರ್ಯಕ್ರಮ ಚೆನ್ನಾಗಾಯಿತು. ಈ ಶಾಲೆಗೆ ನಾವು ಹೇಳ್ತಾ ಇರೋದು ಏನಂದರೆ ಅನುಕೂಲ ಮಾಡಿಕೊಡಿ ಅಂತ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಟೀಚರ್ಸು ಚೆನ್ನಾಗಿದ್ದಾರೆ. ಟೀಚರ್ಸ್ಗೂ ಸ್ವಲ್ಪ ಅನುಕೂಲ ಮಾಡ್ಕೊಳ್ಳಿ, ಮಕ್ಕಳಿಗೂ ಅನುಕೂಲ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದನ್ನು ಮಾಡಿ ಈ ಸ್ಕೂಲ್ಗೆ ಡೆವಲಪ್ ಮಾಡೋಕ್ಕೆ ಏನಾದರೂ ಒಂದು ಹೇಳಿ ಸಹಾಯ ಮಾಡಿ ಅಂತ ಹೇಳ್ಕೊಳ್ತಾ ಇದೆ. ಅದೇ 70 ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಅವ್ರಿಗೆ ಟೀಚರ್ಸ್ಗೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ. ಅದಕ್ಕೋಸ್ಕರ ಅಲ್ಲಿ ಸೈಟ್ ನೋಡಿದಾರಲ್ಲ, ಅದನ್ನು ಕೊಟ್ಟು ನಮಗೆ ಈ ಶಾಲೆಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಕೊಡ್ತಾರೆ. ನಾನು ಆಲ್ಮೋಸ್ಟು ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಲೆಟ್ರ್ ಕೊಟ್ಟಿದ್ವಿ. ಯಾಕಂದರೆ ತುಂಬ ಬಡವರ ಮಕ್ಕಳು ಎಲ್ಲ ನೇಕಾರ ಕಾರ್ಮಿಕರ ಮಕ್ಕಳೇ ಇರೋದು ಜಾಸ್ತಿ ಜನ. ಅದರಿಂದ ನಾವು ಅವ್ರನ್ನ ಮನವಿ ಮಾಡೋದು ಒಂದೇ. ಯಾಕಂದರೆ ಇವರು ಪ್ರೈವೇಟ್ ಸ್ಕೂಲಲ್ಲಿ ಓದಿ ದುಡ್ಡು ಕಟ್ಟು ಲಕ್ಷಾಂತರ ರೂಪಾಯಿ ಕಟ್ಟು ಅಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಅದರಿಂದ ನಾವು ರಿಕ್ವೆಸ್ಟ್ ಮಾಡೋದು ಒಂದೇ, ಯಾಕಂದರೆ ತುಂಬ ಬಡವರಿಗೆ ಒಳ್ಳೇದಾಗತ್ತೆ ಅಂತ ನಾವು ಅವ್ರನ್ನ ಮನವಿ ಮಾಡೋದು. ಹಾಗೆ ಇವಾಗ ಇಲ್ಲಿ ಯಲಹಂಕ ಕ್ಷೇತ್ರ ಶಾಸಕರು ಇದ್ದಾರೆ, ಅವರು ಸುಮಾರು ಜನಕ್ಕೆ ಹೆಲ್ಪ್ ಮಾಡವ್ರೆ. ಇಂಥ ಬಡವರ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೇದಾಗತ್ತೆ, ಅವರಿಗೆ ಒಳ್ಳೇದಾಗತ್ತೆ, ಒಳ್ಳೆ ಹೆಸರು ಬರ್ತದೆ. ಸರಸ್ವತಿ ಪೂಜೆ ಮಕ್ಕಳ ಸಲುವಾಗಿ ಮಾಡಿರೋದು ಸರ್. ಎಲ್ಲ ಪೇರೆಂಟ್ಸು ಬಂದಿದ್ವಿ. ಮಕ್ಕಳಿಗೆ ಬೇಕಾಗಿರೋದು ಜಾಗ ಇದು. ನಾವು ಬಾಡಿಗೆ ಕಟ್ಕೊಂಡಿರೋದು. ಬಾಡಿಗೆ ಕಟ್ಕೊಂಡು ಎಷ್ಟು ದಿನ ಅಂತ ಇರೋದು ಸರ್. ಅವ್ರು ಖಾಲಿ ಮಾಡಂದ ಖಾಲಿ ಮಾಡಬೇಕು. ಹಂಗಾಗಿ ಮಕ್ಕಳಿಗೆ ಒಂದು ಸ್ವಂತ ಜಾಗ ಬೇಕು ಅಂತ ಕೇಳ್ತಾ ಇದ್ವಿ. MLA ಕೊಟ್ಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ನಮಗೆ BBMP ಕಡೆಯಿಂದ ಒಂದು ಸ್ವಂತ ಜಾಗ ಆದರೆ ಮಕ್ಕಳಿಗೆ ಒಳ್ಳೆಯದು ಅಂತ ನಾವು ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ನಾವು ಡೋನರ್ಸ್ ಹತ್ರ ಕೇಳಿಕೊಂಡು ಮಕ್ಕಳಿಗೆ ಜಾಗ ಕೊಟ್ಟರೆ ನಾವು ಕಟ್ಟಡ ಎಬ್ಸ್ಕೊತೀವಿ. ಸರಸ್ವತಿ ಪೂಜೆ ಮತ್ತು ಸ್ಕೂಲ್ ಡೇ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರಿ. ಸುಮಾರು ಜನ ಇಲ್ಲಿ ಸೇರಿದರು. ಮತ್ತು ಒಂದು ಶ್ರೀ ಚೌಡೇಶ್ವರಿ ಗಾನ ವೃಂದ ಅಂತ ಹೇಳ್ಬಿಟ್ಟು ಅವರೂ ಸಹ ಬಂದಿದ್ರು. ಇಲ್ಲಿ ಅವರು ಒಂದು 20 ಜನ ಬಂದಿದ್ದರು ಹಾಡು ಹೇಳೋದಕ್ಕೆ. ಅಧಿಕಾರಿಗಳು ಕೆಲವರು ಇಲ್ಲಿ ಬಂದಿದ್ದರು. ಮತ್ತು ವಿದ್ಯಾರ್ಥಿಗಳವರ ತಂದೆ ತಾಯಿ ಎಲ್ಲರೂ ಬಂದು ಇಲ್ಲೆಲ್ಲ ನೋಡಿಕೊಂಡು ಯಾವ ಥರ ಇದೆ ಏನು ಅಂತ ಎಲ್ಲ ಮಾತಾಡಿದ್ರು. ಬಟ್ ನಮಗೆ ಇಲ್ಲಿರೋದು ಸಮಸ್ಯೆ ಒಂದೇ ಸರ್, ನಮಗೆ BBMP ವತಿಯಿಂದ ಒಂದು ಸ್ಥಳ ಬೇಕು ಅಂತ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. 1 ವರ್ಷ ಆಗೋಯ್ತು. MLA ಸರ್ ಹತ್ರನೂ ನಾವು ಮಾತಾಡಿದ್ದೀವಿ. ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವರು ತೆಲುಗು ನೀವು ಮರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಮ್ಮ ಶಾಲೆಯಲ್ಲಿ ಬರೀ ತೆಲುಗು ಒಂದಲ್ಲ, ಮೀಡಿಯಮ್ಮೇ ನಮ್ಮದು 2 ಮೀಡಿಯಮ್ ಇದೆ. ಕನ್ನಡ ಮೀಡಿಯಮು ಇದೆ, ತೆಲುಗು ಮೀಡಿಯಮು ಇದೆ. ನಾನು ಕೇಳ್ಕೊಳ್ಳೋದು ಶಾಸಕರ ಹತ್ರ ಒಂದೇ, ತೆಲುಗು ಮೀಡಿಯಮ್ ಆದರೆ ಒಂದೇ ಆದರೆ ನಾವು ಮರ್ಜ್ ಮಾಡ್ಬೋದು. ಬಟ್ ಇಲ್ಲಿ ಕನ್ನಡ ಶಾಲೆ ಇರೋದ್ರಿಂದ ನಮಗೆ ದಯವಿಟ್ಟು ಶಾಸಕರು ಸಹಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಒಂದು 3-4 ಜಾಗಗಳಿದೆ BBMPದು. ನಾವು ಆ ನಂಬರ್ಗಳು ಕೊಟ್ಟಿದ್ದೀವಿ. ಬ್ಯಾಟ್ರಂಪುರದಲ್ಲಿ ಪೋಪುಲ ಸುನೀಲ್ ಕುಮಾರ್ ಸರ್ ಹತ್ರನೂ ನಾವು ಮಾತಾಡಿದ್ದೀವಿ. ಅವರು ಹೇಳ್ತೀವಿ ಅಂದವರೆ ಇನ್ನೂ ನಮ್ಗೆ ಯಾವುದೇ ಆಗಲಿ ಇನ್ಫಾರ್ಮೇಷನ್ಗಳು ಬಂದಿಲ್ಲ. ನಾವು ಪೇರೆಂಟ್ಸು ನಾವು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ಶಾಸಕರ ಹತ್ರ, ನಮಗೆ ದಯವಿಟ್ಟು ನಮ್ಮ ಶಾಲೆಗೆ ಒಂದು ಸಹಾಯ ಮಾಡಬೇಕು ಅನ್ನಂಗಾದರೆ ನಮ್ಗೆ ಇದೊಂದು ಮಾಡಿಕೊಟ್ರೆ ನಾವು ಡೋನರ್ಸ್ ಎಲ್ಲ ಹತ್ರ ದಾನಗಳವ್ರ ಹತ್ರ ನಾವು ಮಾತಾಡಿಕೊಂಡು ಒಂದು ಕಟ್ಟಡನ ನಾವೇ ಏರ್ಪಾటు ಮಾಡ್ಕೊತೀವಿ. ಅದೊಂದು ನಮಗೆ ಸಹಕಾರ ಮಾಡಬೇಕು ಅಂತ MLA ಸರ್ ಹತ್ರ ನಾವು ಈ ಮೂಲಕ ನಾವು ಇದು ಮಾಡ್ತಾ ಇದ್ದೀವಿ. ಹೌದು ಸರ್, 1 to 7th ಇದೆ ಸರ್. 1 to 7th ಇದೆ ಇಲ್ಲಿ. ನಮಗೆ ಇಲ್ಲಿ ತೆಲುಗು ಮೀಡಿಯಮು 1 to 7th ಇದೆ, ಕನ್ನಡ ಮೀಡಿಯಮು 1 to 7th ಇದೆ, ತಮಿಳು ಮೀಡಿಯಮು ಇದೆ. ಬಟ್ ಯಾರೇ ಆಗಲಿ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲ, ಶಿಕ್ಷಕರು ಇಲ್ಲ, ಟೀಚರ್ಸ್ ಎಲ್ಲ ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ನನಗೆ ಯಾವುದೇ ಸಂಬಳ ಇಲ್ಲ, ನಾನು ಮಾಡ್ತಾ ಇರೋದೇ ಸಮಾಜ ಸೇವೆ. ಯಾಕೆಂದರೆ ಇಲ್ಲಿ ಇಷ್ಟು ಜನ ಮಕ್ಕಳು ಇರೋದ್ರಿಂದ ಎಲ್ಲೆಲ್ಲೋ ಇಂದನೂ ವಲಸೆ ಬಂದಿದ್ದಾರೆ ಕೊಂಡಪಲ್ಲೆ ಬಿಟ್ಟಲ್ಲಿ. ಈಗ ತೆಲುಗು ಒಂದೇ ಆದರೆ ನಾವು ಕೊಂಡಪಲ್ಲೆ ಬಿಟ್ಟಲ್ಲಿ ಸಾರ್ ಹೇಳ್ದಂಗೆ ಅಲ್ಲೇ ಅಡ್ಮಿಷನ್ ಆಗ್ಬೋದು. ಇಲ್ಲಿ ಅದೊಂದೇ ಅಲ್ಲ, ವಾರ್ಡ್ ನಂಬರ್ 1 ಕೆಂಪೇಗೌಡ ವಾರ್ಡ್ರಿಂದನೂ ಸುಮಾರು ಜನ ಮಕ್ಕಳು ನಮಗೆ ಅಲ್ಲಿಂದ ಇಲ್ಲಿಗೆ ತೆಲುಗು ಮಕ್ಕಳು ಬರ್ತಾರೆ, ಅಲ್ಲಿಂದ ಕನ್ನಡ ಮಕ್ಕಳು ಬಂದು ಕೊಂಡಪಲ್ಲೆ ಬಿಟ್ಟಿಂದ ಇಲ್ಲಿಗೆ ಬರ್ತಾರೆ. 70 ಜನ ಇದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ. ಒಟ್ಟು ಕನ್ನಡ ಬಂದು ನಮ್ಮದು 48 ಜನ ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲೇ. ತೆಲುಗು ಮಕ್ಕಳು ಬಂದು 37 ಜನ ಇದ್ದಾರೆ ಸರ್. ಟೋಟಲ್ ಬರ್ತಾ ಇರೋದು ಹೌದು 1 to 7th ಇದೆ ನಮ್ಮದು. ಟೀಚರ್ಸ್ ನಾವು 3 ಜನ ಇರೋದು. ಇದನ್ನ ರಾಣಿ ಮೇಡಮ್ ಹತ್ರ ಮಾತಾಡಿದೀನಿ. ಸೊ ನಾವು ಈಗ 27ನೇ ತನಕ ಸೆಷನ್ ಇರೋದ್ರಿಂದ ಅದಾದ್ಮೇಲೆ ನಾವು ಮಧು ಬಂಗಾರಪ್ಪ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡುವಂತ ಕೆಲಸಗಳನ್ನ ಇಟ್ಕೊಂಡಿದೀವಿ. ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಎಲ್ಲಾ ಸಕಲ ಸೌಕರ್ಯಗಳು ಈ ಶಾಲೆಗೆ ದೊರಕಿ ಈ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕಟ್ಕೊಡ್ಲಿ ಆ ಭಗವಂತ ಅನ್ನೋದನ್ನ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ಇಲ್ಲಿ ಕೂರಿಸಿ 2 ಮಾತಾಡೋದಕ್ಕೆ ಅವಕಾಶ కొట్టిరుವಂತ ఈ ಎಲ್ಲ సదస్సులకు ನನ್ನ అభినందనలు. లో వచ్చినప్పుడు నేను ఒక డోనర్ గా వచ్చి వాళ్ళకి ఏం కావాలో సహాయం చేసి ఆయన బయట వెళ్ళిపోయాను. అంతేగాని మళ్ళీ నాకు దీని గురించి తెలియదు. అప్పుడు వెనక ఇంతకు ముందు హెచ్ఎం కానీ వాళ్ళందరూ వచ్చి ఏదో డొనేషన్ తీసుకొని ఇస్తుంటే పాపం తర్వాత నాకు దీని గురించి ఆలోచన లేదు. 2022-23లో నన్ను రాణి మేడం గారు వచ్చి అప్రోచ్ అయ్యి వీళ్ళు ఏం చేయాలి సార్, స్కూల్ ఇలా జరుగుతూ ఉంది, వాళ్ళంతా రిటైర్డ్ అయిపోయినారు టీచర్స్ అంతా, దానికి ఏం చేయాలని మళ్ళీ ఇక్కడికి వచ్చి ఇక్కడ కొత్తగా కమిటీ ఫామ్ చేసి దాంట్లో మన గీతా మేడం గారు, మన ప్రసాద్, సుబ్రహ్మణ్యం, వీళ్ళందరూ మేమంతా కలిసి కమిటీ ఫార్మేషన్ చేసి గీతా మేడం గాయత్రి మేడం మేమందరూ ఫామ్ చేసి దీన్ని కంటిన్యూ చేసి దీంట్లో కనీసము క్లాస్ రూమ్ లో ఫ్యాన్ కానీ లైట్ కానీ లేదు. అంత కష్టకరంగా ఉండే పిల్లలకు అవన్నీ చూసి మాకు చాలా బాధ అయ్యింది. ఎందుకంటే నా పిల్లలు లైట్ లేకుండా ఫ్యాన్ లేకుండా నేను భరించలేను కదా, వీళ్ళు కూడా మన పిల్లలే కదా అని వాళ్ళకి కావాల్సిన సౌకర్యాలు, తర్వాత వాళ్ళకి కావాల్సింది మ్యూజికల్ కల్చరల్ కమిటీస్ కావాల్సిన డ్రమ్స్, తర్వాత మైక్ సెట్ కావాల్సింది, తర్వాత వాళ్ళకు ఇప్పుడు లేటెస్ట్ గా ఎక్కడ చూసినా ఆడపిల్లలు కానీ మగపిల్లలు కానీ ఎవరెవరు వాళ్ళు తీసుకుని పోయి అన్యాయం చేసేది, కన్నుడు పీకేది, కాళ్ళు పీకేది, ఆడపిల్లని తీసుకుని పోయి 2 సంవత్సరాల పిల్ల 3 సంవత్సరాల పిల్ల అనేది కూడా లేకుండా తీసుకుని పోయి నాశనం చేస్తుంది. ఇవన్నీ జరిగే పరిస్థితులు ఉన్నాయి కాబట్టి మన దగ్గర వీడియో కవరేజ్ లేదు కాబట్టి దానికి మళ్ళీ వీడియో కవరేజ్ కెమెరాలన్నీ వేయించి ఇంతవరకు మా చేతనైనంత వరకు కష్టపడుతూ డెవలప్ చేస్తూ ఉన్నాము. దీనికి తోడు మన కమిటీ సభ్యులు, తర్వాత మన వేదిక పైన ఉన్న పెద్దలు,
ఇప్పుడు కానీ ఇంత ముందు కానీ వెనకటి కానీ వాళ్ళ చేతనైనంత వాళ్ళు సహాయం చేస్తున్నారు. డబ్బు రూపమే కాదు, మాట రూపం కూడా చాలా విలువైనది. కాబట్టి మన స్కూల్కి ఇంకా 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 అభివృద్ధి కావాలని ఆ మహాతల్లి చౌడేశ్వరి దేవుని కోరుకుంటున్నాము.